ನ್ಯೂಸ್ ಕರ್ನಾಟಕ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಸರ್ಗ. ಕಳೆದ 2 ವಾರಗಳಿಂದ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಸುರಿದ ಭಾರೀ ಮಳೆ ಹಲವು ಅವಾಂತರಗಳಿಗೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಭೂಕುಸಿತ ಮತ್ತು ಗುಡ್ಡ ಕುಸಿತ ಉಂಟಾಗಿ ಹಲವು ರಸ್ತೆಗಳು ಮತ್ತು ಮನೆಗಳಿಗೆ ಹಾನಿಯುಂಟಾಗಿದೆ. ಅಲ್ಲದೆ 6ಕ್ಕೂ ಅಧಿಕ ಜಾನುವಾರುಗಳು ಈ ಅವಾಂತರದಲ್ಲಿ ಸಾವನ್ನಪ್ಪಿವೆ. ಹೌದು, ಕಳೆದ 1 ವಾರದಿಂದೀಚೆಗೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಜಿಲ್ಲೆಯ ಪ್ರಮುಖ ನದಿಗಳಾದ ಕುಮಾರಧಾರ ಮತ್ತು ನೇತ್ರಾವತಿ ತುಂಬಿ ಹರಿಯುತ್ತಿದ್ದು, ಪ್ರವಾಹದ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಕೃಷಿ ತೋಟಗಳಿಗೆ ಹಾನಿಯುಂಟಾಗಿದೆ. ಪುತ್ತೂರು ತಾಲೂಕಿನ ಪಡ್ನೂರು ಗ್ರಾಮದ ಬೇರಿಕೆ ಎಂಬಲ್ಲಿ ಭಾರೀ ಪ್ರಮಾಣದ ಮಣ್ಣು ರಸ್ತೆಗೆ ಕುಸಿದು ರಸ್ತೆ ಸಂಪರ್ಕ ಬಂದ್ ಆಗಿದೆ. ಪುತ್ತೂರು ನಗರದ ಬೈಪಾಸ್ ಎಂಬಲ್ಲಿ ಗುಡ್ಡ ಕುಸಿದು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಸುಮಾರು 10 ಗಂಟೆಗಳ ಕಾಲ ಬಂದ್ ಆಗಿದ್ದು, ವಾಹನಗಳಿಗೆ ಪರ್ಯಾಯ ರಸ್ತೆಯನ್ನು ಕಲ್ಪಿಸಲಾಗಿತ್ತು. ಬೆಳ್ಳಿಪಾಡಿಯ ಆಂದ್ರಿಕರಿ ಎಂಬಲ್ಲಿ ಗುಡ್ಡ ಕುಸಿದು 2 ಮನೆಗಳು ಅಪಾಯದಲ್ಲಿದ್ದು, ಅಂದ್ರಿಗೇರಿ ಗಂಗಯ್ಯ ಗೌಡ ಎಂಬುವರ ಮನೆಯ ದನದ ಕೊಟ್ಟಿಗೆ ಮೇಲೆ ಮಣ್ಣು ಕುಸಿದ ಪರಿಣಾಮ 4 ಜಾನುವಾರುಗಳು ಸಾವನ್ನಪ್ಪಿದೆ. ಅಲ್ಲದೆ ಬೆಳ್ಳಿಪಾಡಿ ನಿವಾಸಿ ವಿಶ್ವನಾಥ ಪೂಜಾರಿ ಎಂಬುವರ ದನದ ಕೊಟ್ಟಿಗೆಗೂ ಮಣ್ಣು ಕುಸಿದ ಪರಿಣಾಮ ಕೊಟ್ಟಿಗೆಯಲ್ಲಿದ್ದ 2 ಜಾನುವಾರುಗಳು ಸಾವನ್ನಪ್ಪಿದೆ. 4:30-5 ಬೀಳುವಾಗ ಗೊತ್ತಾಯಿತು, ಶಬ್ದ ಆಯಿತು ಡಬ್ಬ ಅಂತೇಳಿ. ಬಂದು ನೋಡುವಾಗ ಎಂತ ಇಲ್ಲ, ಎಂತ ಅಂತ ತೆಗೆಯುವುದು, ಮಳೆಗೆ ಬಿದ್ದದ್ದು ಗುಡ್ಡವೇ. ಹೌದು, ನಿಮಗೆ ಜೀವನಾಧಾರ ಆಗಿತ್ತು? ಜೀವನಕ್ಕೆ ಏನಾಗಿಲ್ಲ. ಹಾಲು ಕರೀತಾ ಇದ್ದು, ಅದು 15 ಲೀಟರ್ ಪೇರು ಹಾಲು ಸಿಗ್ತಾ ಇತ್ತು. ಬೆಳಿಗ್ಗೆ 15, ಸಾಯಂಕಾಲ 10. 2 ದನ ಇತ್ತು, ಎಲ್ಲ ಹೋಯ್ತು. ಹಾಲು ಕರೆಯದೇ ಹೋಯ್ತು 6 ಗಂಟೆಯಿಂದ. ಹಟ್ಟಿಗೆ ಬರುವಾಗಲೇ 6 ಗಂಟೆ ಆಗ್ತದೆ. ನಿಮ್ಮ ಹೆಸರು? ಪುಷ್ಪ. ಉಪ್ಪಿನಂಗಡಿಯ ನೇತ್ರಾವತಿ ನದಿ ಪಾತ್ರದ ಹಲವು ಕೃಷಿ ತೋಟಗಳಿಗೆ ನದಿ ನೀರು ನುಗ್ಗಿದ ಪರಿಣಾಮ ಹಲವು ಕೃಷಿ ತೋಟಗಳು ಜಲಾವೃತವಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಸಂತ್ರಸ್ತರಿಗೆ ಶೀಘ್ರ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ. ಕೂಡಲೇ ಅವರು ಒಂದು JCB ಮೊಬಿಲೈಸ್ ಮಾಡಿದ್ರು. ಮತ್ತು ನಾವೇ NHPWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಾಲ್ ಮಾಡುವಾಗ ಅವರು ಕೂಡ ಭಾಳ ಬೇಗ ಸ್ಪಂದಿಸಿ ಒಂದು 7 ಗಂಟೆ ಒಳಗೆ 7 ಒಳಗೆ ನಮಗೆ ಇಲ್ಲಿ 4 JCB ವೇರ್ ಏಬಲ್ ಟು ಮೊಬಿಲೈಸ್ ಮತ್ತು ಒಂದು ಎಕ್ಸ್ಕವೇಟಿಂಗ್ ಮೆಷಿನ್ ಕೂಡ ನಾವು ಮೊಬಿಲೈಸ್ ಮಾಡಿದ್ದೀವಿ. ಸೊ ಇದು ದೊಡ್ಡ ಪ್ರಮಾಣಕ್ಕೆ ಒಂದು ಕುಸಿತ ಆಗಿದೆ. ಇದರಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ನಿರಂತರವಾದ ಮಳೆ ಸುರಿತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಸಾಯಿಲ್ ಕೆಲವೊಮ್ಮೆ ನಮ್ಮ ಮಣ್ಣು ಲೂಸ್ ಆಗಿರ್ತದೆ. ಸೊ ಇದು ಒಂದು ಅಪಾಯಕಾರಿ ಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಈಗ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ನಮ್ಮ ಟೀಮ್. ಇದು ತಾವು ನೋಡ್ತಿರೋ ಪ್ರಕಾರ ನಮ್ಮ CMC ಕಮಿಷನರ್ ನಿರಂತರವಾಗಿ ರೂಪಿಸ್ತಾ ಇದ್ದಾರೆ. ಸೊ ಈಗ ರೋಡ್ ವಾಶ್ ಮಾಡಿ ಸ್ವಲ್ಪ ಅಪಾಯಕಾರಿ ಇಲ್ಲ ಅಂತ ಖಚಿತ ಮಾಡಿ ಅದು ರೋಡ್ಗೆ ನಾವೇ ಟ್ರಾಫಿಕ್ಗೆ ಬಿಡ್ತೀವಿ. ಬಟ್ ಇಲ್ಲಿ ಈಗಾಗಲೇ ಕೂಡ ನಾವೇ ನೋಡ್ತಾ ಇದ್ದೀವಿ, ಅದು ಜಾರಿತಾ ಇದೆ ಮಣ್ಣು. ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಕೂಡ ಒಪಿನಿಯನ್ ತೊಗೊಂಡು ಒಂದು ಹಾಫ್ ರೋಡ್ ಅರ್ಧ ನಾವೇ ಇದು ಬೆಟ್ಟದ ಹತ್ತಿರ ಇರುವ ಪಾರ್ಟಿಗೆ ನಾವೇ ಬ್ಲಾಕ್ ಮಾಡಿ ಇನ್ನೊಂದು ಪಾರ್ಟಿಗೆ ಒಂದು ಲೇನ್ ಮಾಡಿ ಈಗ ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಈಗ ಇನ್ನು ಮುಂದೆ ಸ್ವಲ್ಪ ನೋಡಬೇಕಾಗತ್ತೆ. ನಮಗೆ ಇದು ಎಲ್ಲ ಆಪರೇಷನ್ ಮುಕ್ತಾಯಗೊಂಡು ಇನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಅಪಾಯ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಮಾತ್ರ ಇದು ಓಪನ್ ಮಾಡಬೇಕಾಗುತ್ತೆ. ಸೊ ಈಗ ಆಲ್ಟರ್ನೇಟಿವ್ ರೂಟ್ ನಮ್ಮ ಸಿಟಿ ಒಳಗಿಂದ ಇದೆ. ಸೊ ಅದು ಜನರು ಓಡಾಡ್ತಾ ಇದ್ದಾರೆ ಆ ದಾರಿಯಲ್ಲಿ. ಸೊ ಇದು ಫಸ್ಟ್ ನಾವೇ ಅಪಾಯ ಇಲ್ಲ ಅಂತ ಖಚಿತಪಡಿಸ್ಕೊಬೇಕು ಫಸ್ಟ್. ಸೆಕೆಂಡು ಮತ್ತು ತಮ್ಮ ಮಾಧ್ಯಮದ ಮೂಲಕ ಒಂದು ಜನರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಕಡೆ ತಮಗೆ ಈಗ ತಾವುಗಳು ನೋಡ್ತಾ ಇದ್ದೀರಿ, ಸುಮಾರು ಕಡೆ ಸ್ವಲ್ಪ ಧರೆ ಕುಸಿತ ಆಗ್ತಾಯಿದೆ, ಭೂ ಕುಸಿತ ಆಗ್ತಾಯಿದೆ, ಮಡ್ ಸ್ಲೈಡ್ಸ್ ಆಗ್ತಾಯಿದೆ. ಸೊ ದಯವಿಟ್ಟು ಈಗ IMD ಇಂದ ಒಂದು ಅಲರ್ಟ್ ಕೂಡ ಬಂದಿದೆ. ಸೊ ಸ್ವಲ್ಪ ಗಾಳಿ ಇರಬಹುದು, ಇವತ್ತು ಕೂಡ ಸ್ವಲ್ಪ ಮಳೆ ಇರಬಹುದು. ಸೊ ಸ್ವಲ್ಪ ದಯವಿಟ್ಟು ತೀರ ಪರಿಸ್ಥಿತಿ ಇಲ್ಲದೆ, ತೀರ ಬೇಕಾಗಿಲ್ಲದೆ ತಾವುಗಳು ಮನೆಯೊಳಗೆ ಇರಿ. ಮತ್ತು ಅಪಾಯಕಾರಿ ಮನೆಗಳಿಗೆ ನಮ್ಮ ಮುನ್ಸಿಪಾಲ್ಟಿ ವತಿಯಿಂದ, ಗ್ರಾಮ ಪಂಚಾಯತ್ ವತಿಯಿಂದ ನೋಟಿಸ್ ಕೊಡ್ತಿದ್ದೇವೆ. ಸೊ ದಯವಿಟ್ಟು ತಾವು ಸ್ವಲ್ಪ ಸಹಕಾರವನ್ನು ನೀಡಬೇಕು. ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಮನೆಗಳು ಇದ್ದರೆ ಆ ಮನೆ ತಾವು ಬಿಟ್ಟು ಸ್ವಲ್ಪ ಸ್ಥಳಾಂತರಿತ ನಮ್ಮ ಸ್ಟಾಫ್ಗಳು ಮಾಡ್ತಾರೆ ಕಾಳಜಿ ಕೇಂದ್ರಕ್ಕೆ ಅಥವಾ ಬೇರೆ ರಿಲೇಟಿವ್ಸ್ ಮನೆಗಳಿಗೆ. ಸೊ ಅದು ಸ್ವಲ್ಪ ಕೇಳಿಕೊಂಡು ಅದಕ್ಕೆ ಸ್ಪಂದಿಸಬೇಕು. ಸೊ ಬಿಕಾಸ್ ಜೀವನ ಉಳಿಸುವಂಥ ಕೆಲಸ ಪ್ರಮುಖವಾಗಿ ಇರ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಾಗಿ ನಮ್ಮೆಲ್ಲರಿಗೆ ಎಚ್ಚರವಾಗಿ ಇರಬೇಕು. ಮತ್ತು ವಿ ಆರ್ ಆಲ್ ಪ್ರಿಪೇರ್ಡ್. ನಮ್ಮ ಸ್ಟಾಫ್ ಎಲ್ಲರೂ ಇದ್ದಾರೆ ಫೀಲ್ಡಲ್ಲಿ. ಸ್ವಲ್ಪ ಜನರ ಕಡೆಯಿಂದ ಮತ್ತು ಮಾಧ್ಯಮದ ಕಡೆಯಿಂದ ಸ್ವಲ್ಪ ಅರಿವು ಮೂಡಿಸುವಂಥ ಸಹಕಾರವನ್ನು ತಾವು
ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಸುಮಾರು 10ಕ್ಕೂ ಮಿಕ್ಕಿದ ಮನೆಗಳು ಪೂರ್ಣ ಮತ್ತು ಭಾಗಶಃ ಹಾನಿಯಾಗಿದ್ದು, ಮಳೆ ಇನ್ನೂ ಮುಂದುವರೆದಲ್ಲಿ ನಷ್ಟದ ಪರಿಣಾಮ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸದಾ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.